ಎಲ್ಲಾನು ಅಳೆದು ನೋಡು ಸುಮ್ಮನೆ ತರಲೆ ಮಾಡು ಅಯ್ಯಯ್ಯೋ ಅಯ್ಯಯ್ಯೋ ಬಂದ ಕಣಪ್ಪ ಇವನು ನಮ್ಮ ತಲೆ ಜಿಲ್ಲೆಗೆ ನಡೀರಪ್ಪ ಎಸ್ಕೇಪ್ ಆಗೋಣ. ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಈ ನಮ್ಮ ಕಂಟ್ರಿನಲ್ಲಿ ಯಾರನ್ನ ನಂಬೋದ ಯಾರನ್ನ ಬಿಡೋದ ಒಂದು ಅರ್ಥವಾಗ್ತಾನೆ ಇಲ್ಲ ಕಾಂತ. ನಮ್ಮ ಮನೆ ದೇವರಣ್ಣಗೂ ಅರ್ಥ ಆಗ್ತಾ ಇಲ್ಲ. ಸಮಾಜನ ಉದ್ಧಾರ ಮಾಡ್ಬೇಕಾದವರು ಭ್ರಷ್ಟಾಚಾರ ಮಾಡ್ತಾರೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋರು ಚೀಟಿಂಗ್ ಮಾಡ್ತಾರೆ. ಹೀಗೆ ಇವರು ಮಾಡೋ ಚೀಟಿಂಗ್ ಭ್ರಷ್ಟಾಚಾರದಿಂದ ಹೊಟ್ಟೆಗೆ ಹಿಟ್ಟಿಲ್ಲದೆ ಇರೋರು ಹೆಚ್ಚಾಗ್ತಾನೆ ಇದ್ದಾರೆ ನಮ್ಮ ಕಂಟ್ರಿನಲ್ಲಿ. ಏನ್ ಮಾಡ್ಬೇಕು ಹೇಳೋ ನಮ್ಮ ಕಂಟ್ರಿನಲ್ಲಿರೋ ಇಂಥ ಗಬ್ಬು ವ್ಯವಸ್ಥೆಗೆ? ನೋಡಲ್ಲಿ, ಪರಪ್ಪನ ಸೌಧದಿಂದ ಹೊರಗೆ ಬಂದವರೇ ತಮ್ಮ ತವರಿಗೆ ಹೋದ ಎಡ್ಡಿಜೆ. ಮೊದಲು ನಿಮ್ಮ ಕಚೇರಿನಲ್ಲಿ ಆಗೋ ಚೀಟಿಂಗ್ ಪಡಿಂಗತನಕ್ಕೆ ಕಡಿವಾಣ ಹಾಕೊಳ್ಳಿ. ಆಫ್ಟರ್ ದಾಟ್ ವಿಧಾನ ಸೌಧದಲ್ಲಿರೋ ಹುಡುಕ್ ತೆಗೆದು ಹಾಕ್ರಿ ಅಂತ ಗುಡುಗಿದ್ದಾರೆ. ಲೋಕಾಯುಕ್ತ ಚೀಟಿಂಗ್ ರಿಪೋರ್ಟ್ ಡೀಟೇಲ್ ಆಗಿ ಓದ್ರಿ ಅಂತ ಕನ್ನಡಪ್ರಭ ನ್ಯೂಸ್ ಪೇಪರ್ನ ಹಂಚಿದ್ದಾರೆ ಎಲ್ಲರಿಗೂ. ಐ ಲೈಕ್ ಇಟ್. ಏನಂತೇನೇನೋ ಸ್ಮೈಲ್ ಮಾಡ. ಆದ್ರೂ ನೀನೇನೆ ಹೇಳೋಕಂತ, ನಮ್ಮ ಕಂಟ್ರಿನಲ್ಲಿ ಓಟ್ ಕೈಗೆ ಕೊಟ್ಟವರ ಹೊಟ್ಟೆ ಯಾವಾಗ ತುಂಬುತ್ತೋ ಆ ಗಾಡ್ ಗುಡ್ ದೈನ್ಗೆ ಗೊತ್ತು. ಓಕೆ ಫೈನ್, ಸದ್ಯಕ್ಕೆ ಇವಾಗ ಚೀಟಿಂಗ್ ಮ್ಯಾಟರ್ ಬಿಟ್ಟಾಕಡಿ, ಯಾರು ಬಿಟ್ಟಾಕ. ಜಸ್ಟ್ ನೋಡಲಿ, ಆಫ್ಟರ್ ಎ ಲಾಂಗ್ ಗ್ಯಾಪ್ ನಮ್ಮ ಎಣ್ಣೆ ಮಿನಿಸ್ಟರ್ ರೇಣಾಸ ಹೆಂಗೆ ಸಖತ್ತಾಗಿ ಹೆಜ್ಜೆ ಹಾಕಿದ್ದಾರೆ ಅಂತ. ಅಬ್ಬಾ ಸೂಪರ್ ನೋಡೋಕಂತ ಅಲ್ಲಿ ಮಿಸ್ಟರ್ ರೇಣಾಸ್ ಅವ್ರು ಹೆಂಗೆ ಸ್ಟೆಪ್ ಹಾಕ್ತಾ ಇದಾರೆ. ನಮ್ಮ ಪೀಪಲ್ಗೆ ಹೇಳೋ, ಅವರು ನೋಡ್ಲಿ, ಖುಷಿ ಪಡ್ಲಿ. ಎಂತ ಸ್ಟೆಪ್, ಶಕೀರಾನು ನಾಚ್ಕೊಂಡ್ಬಿಡ್ತಾಳೆ. ಓಕೆ ಅಬ್ಬಾ ಬಸು, ನಾವು ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು, ಮತ್ತ್ಯಾಕೆ ತಡ? ಹೊಡಿ ಡಾನ್ಸ್, ಹಾಕ್ ಸ್ಟೆಪ್ಸ್. ಯಾವುದು ಹುಚ್ಚಪ್ಪ ಮತದಲ್ಲಿ ಮೇಲ್ ಯಾವುದು? ಮೊನ್ನೆ ತಾನೆ ನಮ್ಮ ರೇಣುಸ್ ಭಯ್ಯ ಕೆಂಗೇರಿ ಗಲ್ಲಿ ಮಟ್ಟದಲ್ಲಿ ನಡೆದ ಕುಣಿತದಲ್ಲಿ ಜಯಬೇರಿ ಬಾರಿಸಿ ಇವತ್ತು ಮತ್ತೆ ಸ್ಟೆಪ್ ಹಾಕ್ತಾ ಇದ್ದಾರೆ. ಅವರು ಹೆಂಗೆ ಸ್ಟೆಪ್ ಹಾಕ್ತಾರೆ ಅಂತ ನೀವು ನೋಡ್ರಣ್ಣೋ, ನೋಡಿ. ಕೈ ಇಟ್ಟದೆ ಸ್ವರ್ಗವು ಸಿಗದು. ನೀನು ನಿನ್ ಡಾನ್ಸ್ ಶುರು ಹಾಕ್ಬಿಟ್ರೆ ಸಾಕಣಪ್ಪ. 24/7 ತರ ಸ್ಟೆಪ್ ಮಾಡ್ತಾನೆ ಇರ್ತೀಯ ನಮ್ಮ ಚಾನೆಲ್ ನ್ಯೂಸ್ ತರ. ಓಕೆ ಫೈನ್, ಸದ್ಯಕ್ಕೆ ನಮ್ಮ ಎಣ್ಣೆ ಮಿನಿಸ್ಟರ್ ಡ್ಯಾನ್ಸ್ ಹೊಡೆಯೋದನ್ನ ನೋಡಿ ನಾನೇನು ಕಡಿಮೆ ಅಂತ ಮತ್ತೊಬ್ಬ ಫ್ಲವರ್ ಪಾರ್ಟಿ ಓಲ್ಡ್ ಏಜ್ ಮಿನಿಸ್ಟರ್ ನಮ್ಮ ಟೊಪ್ಪಿಗೆ ರೇವು ತಾತ ಕೂಡ ಸಖತ್ತಾಗಿ ಡೋಲ್ನ ಎತ್ತಿ ಬಾರಿಸಿ ಸ್ಟೆಪ್ ಹಾಕಿದ್ರ. ಅದು ಹೆಂಗಿದೆ ಅಂತ ನೋಡಿ ಜಸ್ಟ್ ಎಂಜಾಯ್ ಮಾಡ. ಓಕೆ ಫೈನ್, ಪರವಾಗಿಲ್ಲ. ಮಿನಿಸ್ಟರ್ ಟೋಪಿ ತಾತ ಎಷ್ಟೇ ಏಜ್ ಆದ್ರೂ ಸಖತ್ತಾಗೆ ಡ್ಯಾನ್ಸ್ ಮಾಡ್ತಾರೆ. ನನ್ನ ಮೊದಲನೇ ಫಿಲಮ್ ಏನಲ್ಲಿ ನಾನು ಈ ತರ ಡ್ಯಾನ್ಸ್ ಮಾಡಿರ್ಲಿಲ್ಲ, ಹಂಗೆ ಕುಣಿತಾರೆ ನಮ್ಮ ತಾತ. ಓಕೆ ಎನಿವೆ, ಫ್ಲವರ್ ಪಾರ್ಟಿನಲ್ಲಿ ಮೈಕಲ್ ಜಾಕ್ಸನ್ ತರ ಡ್ಯಾನ್ಸ್ ಮಾಡೋರು, ಪ್ರಭುದೇವ ತರ ಕೈ ಕಾಲು ಅಲ್ಲಾಡ್ಸಾರ, ಡೋಲ್ ಹೊತ್ಕೊಂಡು ಕುಣ್ಕೊಂಡು ಬಾರಿಸ್ಕೊಂಡು ಎಟ್ ಹಾಕೊಂಡು ಓಡಾಡ್ಕೊಂಡಿರೋರು ತುಂಬಾನೇ ಜನ ಇದಾರೆ. ಏನ್ ಹೇಳ್ತಾ ನೀನ? ಓಕೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ತರ ನೋಡಲಿ, ನಮ್ಮ ಬಳ್ಳಾರಿ ಶ್ರೀ ಬೈ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆನೆ ಬಾಯಿ ಅನ್ಕೊಂಡು ಎಲ್ಲಾರನ್ನು ಹೆಂಗೆ ಮೀಟ್ ಆಗ್ತಾ ಇದಾರೆ ಅಂತ. ಓಕೆ ಕಾಂತ, ಬೈ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಲೋರು ಅಂತ ಜಸ್ಟ್ ವಿಚಾರಿಸ್ಕೊ, ನಮ್ಮ ಬಳ್ಳಾರಿ ಶ್ರೀನ ಬಿಡಬೇಡ. ಅಬ್ಬಬ್ಬಾ, ಏನ್ರಿ ಶ್ರೀರಾಮುಲು ಭಯ್ಯ ಅಂದಂಗೆ ಫ್ಲವರ್ ಪಾರ್ಟಿಗೆ ಸೆಟ್ ಹೊಡೆದಿದ್ದ ಆಯ್ತು, ಮುಂದೆ ಎಲೆಕ್ಷನ್ ಕತೆ ಏನಾಗಬಹುದು ಅಂತ ಸ್ವಲ್ಪ ಹೇಳ್ರಿ. ಈ ಚುನಾವಣೆ ಕೇವಲ ಬಳ್ಳಾರಿ ಗ್ರಾಮಾಂತರ ಚುನಾವಣೆ ಅಲ್ಲ, ಇವತ್ತು ಇಡೀ ಕರ್ನಾಟಕ ರಾಜ್ಯದ ದಿಕ್ಸೂಚಿಯನ್ನು ಬದಲು ಮಾಡುವಂತ ಚುನಾವಣೆ ಆಗಿದೆ. ಇವತ್ತು ಸರ್ಕಾರ ಆಗಿರ್ಬೋದು, ನಂತರ ಕಾಂಗ್ರೆಸ್ಸಿನ ನಾಯಕ ಆಗಿರ್ಬೋದು, ಎಲ್ಲರೂ ಬಂದು ಕುಂತು ಏನೇನು ಪ್ರಯತ್ನಗಳನ್ನು ಮಾಡಿದ್ರೆ ಕೂಡ ಈ ಚುನಾವಣೆಯಲ್ಲಿ ಅವರು ಗೆಲ್ಲಕ್ಕೆ ಸಾಧ್ಯವಾಗಲ್ಲ. ನೀವಂದ್ರೆ ಯಾರು? ನಾನು ಗೆಲ್ತೀನಿ ಸ್ವತಂತ್ರ ಅಭ್ಯರ್ಥಿ ಅಂತೇಳಿ ತಮ್ಮ ಮೂಲಕ ರಾಜ್ಯಕ್ಕೆ ಒಂದು ಸಂದೇಶ ಕಳಿಸ್ತಿದ್ದೀನಿ. ಓಕೆ ಫೈನ್, ಇರ್ಲೇ ಬಾಕಂತ ಮುಂದೆ ನೋಡೋಣ ಬಳ್ಳಾರಿ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಅಂತ. ಯಾರು ಗೆಲ್ತಾರೆ ಯಾರು ಮಣ್ಮುಗ್ತಾರೆ ಅಂತ ನಾವು ಕಾದು ನೋಡೋಣ. ಏನಂತಾನೇನ? ಸದ್ಯಕ್ಕೆ ಈ ನನ್ನ ಅಟ್ಲಾಸ್ ಸೈಕಲ್ ನ ಈಚೆ ತೆಗಿದ್ದೇನೆ. ಅದೇನೋ ನಮ್ಮ ಬಾಟಲಿ ದೊರೆ ವಿಜಯ್ ಮಲ್ಯ ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಲಾಸ್ ನಲ್ಲಿ ಇದಾರಂತೆ. ಜಸ್ಟ್ ಮೀಟ್ ಆಗಿ ಏನಾದ್ರೂ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊಂಡ್ ಬರೋಣ. ನಡಿಕಾಂತ ನಡಿ.